ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅಭ್ಯರ್ಥಿಗಳಾದ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಮಂತ್ರ ಕೃಷ್ಣ ಯಜುರ್ವೇದದ ವಾಜಸನೆಯ ಸಂಹಿತೆಯ ತೈತ್ರಿಯ ಉಪನಿಷತ್ತಿನ ಮಂತ್ರ. ಇದು ದಿಸ್ ಈಸ್ ದಿ ಮೋಸ್ಟ್ ಸೆಕ್ಯುಲರ್ ಮಂತ್ರ ಆಫ್ ದಿ ಯೂನಿವರ್ಸ್. ಸಹ ಅಂತಂದರೆ ಸಂಸ್ಕೃತದಲ್ಲಿ ಅವನು, ಸಹ ಅಂತಂದರೆ ಅವಳು, ಸಹ ಅಂತಂದರೆ ಅದು. ಇಲ್ಲಿ ರಾಮ ಕೃಷ್ಣ ಶಿವ ಇಲ್ಲ. ನೀವು ಆ ಜಾಗದಲ್ಲಿ ಸಹ ಅನ್ನೋ ಜಾಗದಲ್ಲಿ ಅಲ್ಲ ಹಾಕ್ಕೊಳ್ಬೋದು, ಜೀಸಸ್ ಹಾಕ್ಕೊಳ್ಬೋದು, ವರ್ಧಮಾನ ಮಹಾವೀರನ್ನ ಹಾಕ್ಕೊಳ್ಬೋದು, ಬುದ್ಧನ ಹಾಕ್ಕೊಳ್ಬೋದು, ಏನು ಬೇಕಾದರೂ ಹಾಕ್ಕೊಳ್ಬೋದು. ಅವನು ಅಥವಾ ಅವಳು ಅದು ನಮ್ಮನ್ನು ರಕ್ಷಿಸಲಿ, ಒಟ್ಟಿಗೆ ನಮ್ಮನ್ನು ಪುಷ್ಟಿಯಿಂದ ಕೂಡಿಸೋ ಆಹಾರವನ್ನು ಕೊಡಲಿ, ಒಟ್ಟಿಗೆ ಕೆಲಸ ಮಾಡೋಣ, ಒಬ್ಬರನ್ನೊಬ್ಬರು ದ್ವೇಷ ಮಾಡಬೇಡಿ ಅಂಥೇಳಿ ಎಲ್ಲ ಶಾಲೆಗಳಲ್ಲಿ ಈ ಮಂತ್ರ ಹೇಳ್ಕೊಡ್ತಾರೆ. ನಾನು ನಿಮಗೆ ಯಾತಕ್ಕೆ ಹೇಳಿದೆ ಅಂತಂದರೆ, ನಾವೆಲ್ಲ ಒಟ್ಟಿಗೆ ಸಾಮರಸ್ಯದಿಂದಿದ್ದಾಗ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ನಾನು ಪ್ರಾರಂಭದಲ್ಲಿ ದೀಪ ಬೆಳಗಿದಾಗ ಒಂದು ಮಂತ್ರ ಹೇಳಿದೆ. ಕುಂಕುಮ ಇಟ್ಕೊಂಡಿದ್ದಾನೆ, ಕಿವಿಗೆ 10 ಕಡಕ್ ಹಾಕ್ಕೊಂಡಿದ್ದಾನೆ, ಮಂತ್ರ ಹೇಳ್ತಾನೆ, ಇವನು ಯಾವನಪ್ಪ ಸಂಪ್ರದಾಯವಾದಿ ಅಂಥೇಳಿ ಜನ ಹೇಳ್ಬೋದು. ಅದಕ್ಕೆ ನನಗೆ ಅಂಜಿಕೆ ಇಲ್ಲ. ನಾನು ಯಾರೋ, ನಾನು ಅದೇ ಅಷ್ಟೇ. ನಾನು ಕಳೆದ ವರ್ಷ ಪೀಕಿಂಗ್ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ಮಾತನಾಡೋದಕ್ಕೆ ಕರೆಸಿದ್ರು. ಅಲ್ಲಿ ಮಾತಾಡಿದ ನಂತರ 18 ದಿವಸಗಳ ಕಾಲ ನಾನು ಟಿಬೆಟ್ಟಿಗೆ ಹೋದೆ. ಟಿಬೆಟ್ನಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಹತ್ತಿದೆ. ನಾನು ಮೈತ್ರೇಯಿ ಗುರುಕುಲ ಅಂತಿದೆ, ಅದನ್ನು ಬೆಟ್ಟ ಹತ್ತಬೇಕಾದ್ರೆ ನನ್ನ ಪಕ್ಕದಲ್ಲಿ ಟಿಬೆಟಿ ಹೆಂಗಸೊಬ್ಳಿದ್ಲು, ಅವಳು ಹತ್ತುತ್ತಾ ಇದ್ದಾಳೆ. ಒಂದು 2 ವರ್ಷದ ಹೆಣ್ಣು ಮಗು, ಆ ಹೆಣ್ಣು ಮಗು ಸಹ ಬೆಟ್ಟ ಹತ್ತುತ್ತಾ ಇದೆ, ಒದ್ದಾಡ್ತಾ ಇದೆ. ಅದು ನೋಡಿದೆ. ನಾನು ನೋಡಿದ್ರೆ ನನ್ನ ಚೈನೀಸ್ ಇಂಟರ್ಪ್ರಿಟರ್ ಕರೆದವನಿಗೆ ಆಕೆಗೆ ಹೇಳಿಸ್ದೆ, ನಾನು ಸ್ವಲ್ಪ ಹೊತ್ತು ಆ ಮಗುವನ್ನು ಎತ್ಕೊಳ್ತೀನಿ, ಕಡಿದಾದ ಬೆಟ್ಟ, ನೀವು ಸ್ವಲ್ಪ ಹೊತ್ತು ಹೊತ್ಕೊಳ್ಳಿ ಅಂತಂದೆ. ಆಕೆ ಮೊದಲಿಗೆ ಒಂದು ಮಾತನ್ನು ಹೇಳಿದ್ಲು, ಇದು ಟಿಬೆಟ್ನ ಮಗು, ಇವತ್ತು ಬೆಟ್ಟ ಹತ್ತದೇ ಹೋದರೆ ಯಾವತ್ತೂ ಟಿಬೆಟ್ನಲ್ಲಿ ಬೆಟ್ಟ ಹತ್ತಲ್ಲ ಇದು ಅಂತ. ನಾವು ದೇವಸ್ಥಾನಕ್ಕೆ, ಬುದ್ಧನ ದೇವಸ್ಥಾನಕ್ಕೆ ಬಂದವು. ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡೋಕ್ಕೆ 2 ಚಿಕ್ಕ ದಿಂಬಿಟ್ಟಿರ್ತಾರೆ. 2 ಮಂಡಿಗಳ ಮೇಲೆ ಆ ದಿಂಬುಗಳು ಮಂಡಿಗಳಿಗೆ ಒತ್ತಾಸೆಯಾಗಿ ಇಟ್ಕೊಂಡು ನಮಸ್ಕಾರ ಮಾಡ್ತೀನಿ. ನಾನು ಹೋದ ಕಡೆ 11 ನಮಸ್ಕಾರ ಹಾಕಿದೆ. ಆಕೆ ನಮಸ್ಕಾರ ಮಾಡಿದ್ಲು. ಆ ಮಗು ತಾಯಿಯನ್ನು ನೋಡಿ ತಾನು ನಮಸ್ಕಾರ ಮಾಡ್ತು. ತಾಯಿ ಎದ್ದು 2 ಕೈಯನ್ನು ಜೋಡಿಸಿ ತಲೆಗೆ ಹಿಂಗೆ ಹೊಡ್ಕೊಂಡ್ಲು. ಅವರ ಸಂಪ್ರದಾಯ ಅದು. ಈ ಮಗು ನೋಡ್ತಾ ತಾನು ಎದ್ದು ತಲೆಗೆ ಹಿಂಗೆ ಕೈ ಹೊಡ್ಕೊಳ್ತು. ಪ್ರಾರಂಭದಲ್ಲಿ ಮಗು ತಾಯಿಯನ್ನು, ತಂದೆಯನ್ನು ಅನುಕರಣೆ ಮಾಡ್ತದೆ, ನಂತರ ಸಮಾಜವನ್ನು ಅನುಕರಣೆ ಮಾಡ್ತದೆ, ನಾವು ಅನುಕರಣೆ ಮಾಡ್ತೇವೆ. ಒಂದು 10-15 ದೇವಾಲಯಗಳಿಗೆ ಹೋಗಿ ಬಂದಾಗ ಆ ಮಗು ತಾಯಿಯ ಕಡೆ ನೋಡೋದಿಲ್ಲ, ತನ್ನಿಂದ ತಾನೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣೆಗೆ ಹಿಂಗೆ ಬಡ್ಕೊಳ್ತದೆ. ಅನುಕರಣೆ ಒಂದು ಅಭ್ಯಾಸವಾಗ್ತದೆ. ಈ ಅಭ್ಯಾಸ ಒಂದು 7-8 ವರ್ಷದ ಮಗುವಾದಾಗ ತನ್ನಿಂದ ತಾನೇ ಬರ್ತಾ ಇರ್ತದೆ. 15 ವರ್ಷ ಆದಮೇಲೆ ಇದು ಒಂದು ಸಂಪ್ರದಾಯ, ನಾನು ಈ ಸಂಪ್ರದಾಯವನ್ನು ಮಾಡಲೇಬೇಕು ಅಂತ ಅನಿಸ್ತದೆ. 20-25 ವರ್ಷದ ವಯಸ್ಸಿಗೆ ಬಂದಾಗ ನಿಮಗೆ ಈ ಸಂಪ್ರದಾಯ ಒಂದು ನಂಬಿಕೆ ಆಗ್ತದೆ. ಯು ಜನರೇಟ್ ಎ ಫೇತ್. ಎನ್ ಇಮಿಟೇಷನ್ ರಿಸಲ್ಟ್ಸ್ ಇನ್ ಎ ಹಾಬಿ. A hobby results in a tradition. A tradition sets a deeper faith in your life to face your life forever, not just your UPSC examination. ಅದಕ್ಕೋಸ್ಕರ ನಾನು ಈ ಮಂತ್ರವನ್ನು ಹೇಳಿದೆ. ಯಾಕೆಂತಂದರೆ ಪ್ರಾರಂಭದಿಂದ ನನಗೆ ಇದು ಅಭ್ಯಾಸವಾಗಿದೆ. ಅದು ನೀವು UPSC ಬರೆಯುವವರು ನಿಮ್ಮ ಯಾವ ಮತದವರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಪಂಥೀಯರಾಗಿರ್ಬೋದು, ನಿಮ್ಮ ನಂಬಿಕೆಗಳ ಬೇರುಗಳನ್ನು ಬಲಪಡಿಸ್ಕೊಂಡಾಗ ನಿಮಗೆ ಶಕ್ತಿ ಬರ್ತದೆ.
ಅದಕ್ಕೆ ಆ ಕೊಯಂಬತ್ತೂರಿನ ವಿದ್ಯಾರ್ಥಿಗಳು ಹೇಳಿದ್ದು, ನಮಗೆ ಬದುಕುವ ಮೌಲ್ಯಗಳನ್ನು ನೀವು ತುಂಬಿಕೊಟ್ಟಿದ್ದೀರಿ. ಆ ಮೌಲ್ಯಗಳ ಬೇರುಗಳು ಗಟ್ಟಿಯಾದಾಗ ನೀವು ಎಲ್ಲಿ ಬೇಕಾದ್ರೂ ಜೀವನವನ್ನು ತೊಡಗಿಸ್ಕೊಳ್ಬೋದು, ಕಷ್ಟವೇನಾಗೋದಿಲ್ಲ. ಇವತ್ತು ನನಗೆ ಮಾನಸಿಕ ಸ್ಥಿತಿಗತಿ ಅಂತ ಹೇಳಿದ್ದಾರೆ. ಪರೀಕ್ಷೆಗೆ ಅವಶ್ಯವಿರುವ ಮಾನಸಿಕ ಸ್ಥಿತಿಗತಿ, ಬದುಕಿಗೆ ಇರುವ ಮಾನಸಿಕ ಸ್ಥಿತಿಗತಿ ಏನಿದೆಯೇ ಅದು ಬದುಕಿನ ಯಾವ ಪರೀಕ್ಷೆಗಳನ್ನು ಬೇಕಾದರೂ ಎದುರಿಸ್ಬೋದು. ಅದಕ್ಕೋಸ್ಕರ ಸಣ್ಣದಾಗಿ ಮಾನಸಿಕ ಸ್ಥಿತಿಯ ಬಗ್ಗೆ ಹೇಳ್ತೇನೆ. ಒಂದು ಮಗು, ನನಗೆ 26 ವರ್ಷದ ಮೊಮ್ಮಗಳಿದ್ದಾಳೆ. ಶಿ ಈಸ್ ಎ ನ್ಯೂಕ್ಲಿಯರ್ ಸೈಂಟಿಸ್ಟ್ ವಿತ್ BARC. ಆದ್ದರಿಂದ ತಾತ ನಾನು, ಏನು ಅಂಜಿಕೆ ಬೇಡ, ತಾತ ಅಂತ ನೀವು ಯಾರು ಕರೆದ್ರೂ ನನಗೆ ಸಂತೋಷವೇನೇನೆ. ಈ ಮಾನಸಿಕ ಸ್ಥಿತಿ ಪ್ರಶ್ನೆ ಬಂದಾಗ ಎರಡಕ್ಕೆ ನೀವು ಸತತವಾಗಿ ಉತ್ತರ ಕೊಡ್ತಾನೆ ಇರಬೇಕು. ಒಂದು ಆತ್ಮಸಾಕ್ಷಿ ಅಥವಾ ಅಂತಃಪ್ರಜ್ಞೆ, ಇನ್ನೊಂದು ನಾವು ನಡೆಯುವ ಮಾರ್ಗ ಸರಿಯಾಗಿದೆಯೇ, ಇದು ಸರಿಯೇ, ಇದು ತಪ್ಪೇ ಅಂತಕ್ಕಂಥ ಒಂದು ತುಲನೆ ಮಾಡುವಂತಹ ಶಕ್ತಿ. ಆ ಶಕ್ತಿಗೆ ಬೇರು ಮತ್ತೆ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಪ್ರತಿಯೊಂದು ಮತದಲ್ಲೂ ಇದೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಇದನ್ನು ಕಾಲ್ ಆಫ್ ದಿ ಸೌಲ್ ಅಂತಾರೆ. ಈ ಮಗು ಮಾರ್ಮಿಕವಾಗಿ ಒಂದು ಪ್ರಶ್ನೆ DC ಸಾಹೇಬರಿಗೆ ಕೇಳಿದ್ರು, ನೀವು ಹೇಗೆ ಎದುರಿಸ್ತೀರಿ ಎಲ್ಲ ಒತ್ತಡಗಳನ್ನು ಹೇಗೆ ಎದುರಿಸ್ತೀರಿ ಅಂತಂದರೆ, ಅವರ ಸಾಂಸ್ಕೃತಿಕ ಬೇರುಗಳು ಏನಿದೆ ಬಹಳ ಬಲವಾದ ಬೇರುಗಳಿದೆ. ಆದ್ದರಿಂದ ಎಂಥ ಸಂಕಷ್ಟ ಬಂದರೂ ಸಹ ತನ್ನ ಆತ್ಮಸಾಕ್ಷಿಗೆ ವಿರೋಧವಾಗಿ ಈ ಯುವ ಅಧಿಕಾರಿಣಿ ಯಾವತ್ತೂ ಅದನ್ನು ಮಿಂಚಿ ಹೋಗೋದಿಲ್ಲ. ಅದಕ್ಕೆ ಎಂತಹ ಪರ್ವತಗಳು ಬಂದರೂ ದಾಟುವಂಥ ಶಕ್ತಿ ಇದೆ. ನೀವು ಅಭ್ಯರ್ಥಿಗಳಾಗಿ ಈಗ ಪ್ರಾರಂಭ ಮಾಡ್ತಾ ಇದ್ದೀರಿ, ನಾಳೆ ಅಧಿಕಾರಿಗಳಾಗ್ತೀರಿ. ಇವತ್ತಿಂದ ನೀವು ಅಂತಹ ಒಂದು ಆತ್ಮಸಾಕ್ಷಿಯನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಕಾಲ್ ಆಫ್ ದಿ ಸೌಲ್ ಅಂತಾರೆ. ಇಸ್ಲಾಂ ಧರ್ಮದಲ್ಲಿ ನಮ್ಮ ರಫೀಕ್ ಸಾಹೇಬರು ಕೂತಿದ್ದಾರೆ, ತಕ್ವಾ ಅಂತಾರೆ. ತಕ್ವಾ ಅಂತಂದರೆ ಅಲ್ಲ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ತಕ್ವಾ. ಮೌಲ್ವಿ ಒಂದು ವೇಳೆ ನೀವು ಇದನ್ನು ಮಾಡಬೇಡ ಅಂತ ಹೇಳಿದ್ರು, ನಿಮ್ಮ ತಕ್ವಾ ಅಂತರಾತ್ಮ ಹೇಳಿದ್ರೆ ಅದನ್ನೇ ಮಾಡಿ ಅಂತಾರೆ. ಬೌದ್ಧ ಧರ್ಮದಲ್ಲಿ ಇಂಟೆನ್ಷನ್ ಅಂತ ಹೇಳ್ತಾರೆ. ನಿಮ್ಮ ಇಂಟೆನ್ಷನ್ ಏನು, ಯಾವ ಕೆಲಸ ಮಾಡ್ತೀರಿ, ಉದ್ದೇಶವೇನು ಅದರದ್ದು, ಅದರ ಮೇಲೆ ನಿಮ್ಮ ಬದುಕು ನಿರ್ಭರವಾಗ್ತದೆ. ಜೈನ ಧರ್ಮದಲ್ಲಿ ಸಂಕಲ್ಪ ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಇದನ್ನು ಎಲ್ಲವನ್ನೂ ಮನಸ್ಸು 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 ಅಂಥೇಳಿ ಹೇಳ್ತಾರೆ. ಚಂಚಲಂ ಹಿ ಮನಃ ಕೃಷ್ಣ. ನಾನು 20 ವರ್ಷ ಪಾಠ ಮಾಡಿದ್ದೀನಿ IAS ಅಭ್ಯರ್ಥಿಗಳಿಗೆ. ಮಕ್ಕಳು ಬಂದು ನನ್ನನ್ನು ಕೇಳ್ತಾರೆ, ರಾತ್ರಿಯೆಲ್ಲ ನಾನು ಓದ್ತೀನಿ, ರಾತ್ರಿಯೆಲ್ಲ ಓದಿದ್ರೂ ಸಹ ಬೆಳಗ್ಗೆ ಎಲ್ಲ ಮರೆತು ಹೋಗ್ತದೆ, ನಾನು ಏನು ಮಾಡಲಿ ಅಂಥೇಳಿ ಕೇಳ್ತಾರೆ. ನಾನು ಅವರಿಗೆ ಹೇಳ್ತೀನಿ, ನಿಮ್ಮ ತಾಯಿಯನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ ನಂತರ ಹುಣಸೆ ಹಣ್ಣು ತೆಕ್ಕೊಡುವನ್ನಿ, ಕೊತ್ತಂಬರಿ ಬೀಜ ತೆಕ್ಕೊಡುವನ್ನಿ, ಸಾಸಿವೆ ತೆಕ್ಕೊಡುವನ್ನಿ, ಉದ್ದಿನ ಬೇಳೆ ಕಡಲೆಬೇಳೆ ಕೇಳಿ ಕಣ್ಣಿಗೆ ಕಟ್ಟಿದ ಬಟ್ಟೆಯಲ್ಲಿ ಆಕೆ ತೆಕ್ಕೊಡ್ತಾಳೆ. ಯಾಕೆ ಅಂತ ನಾನು ಆ ಹುಡುಗನ ಕೇಳಿದೆ. ನಿತ್ಯ ಅದೇ ಕೆಲಸ ಮಾಡ್ತಾಳೆ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಭ್ಯಾಸ ಯಾಂತು ಕೌಂತೆಯ, ನಿತ್ಯ ಅಭ್ಯಾಸ ಮಾಡಿ. ಇವರು ಮೇಡಮ್ ಅವರೇನು ಹೇಳಿದ್ರು, ಪ್ರಿಲಿಮ್ಸ್ಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂತಂದರೆ ಅಭ್ಯಾಸ. ಆ ಅಭ್ಯಾಸವನ್ನು ನೀವು ಅಳವಡಿಸ್ಕೊಂಡ್ರೆ ಅದು ಸುಲಭ ಆಗ್ತದೆ. ನನ್ನ ದೃಷ್ಟಿಯಲ್ಲಿ ಮಾನಸಿಕವಾಗಿ ನೀವು ಮೊದಲನೇ ವರ್ಷ ಪಾಸ್ ಮಾಡ್ತೀರಿ ಅಂತ ಹೇಳಿ ದಯವಿಟ್ಟು ತಿಳ್ಕೊಬೇಡಿ. ಎಲ್ಲೋ 2 ಲಕ್ಷ 3 ಲಕ್ಷಕ್ಕೆ ಒಬ್ಬರು ಮೊದಲನೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೆ. ಮೊದಲನೇ ವರ್ಷ ನೀವು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಳ್ಳೋ ಒಂದು ಪ್ರಯತ್ನ ಮಾಡಿ. 2ನೇ ವರ್ಷದಲ್ಲಿ ಮತ್ತೆ ಕಟ್ಟಿದಾಗ ಪರೀಕ್ಷೆಗ ನನಗೆ ಇನ್ನು ಕೋಚಿಂಗ್ ಸಾಕು, ಬರೀ ನಾನು ಅಭ್ಯಾಸ ಮಾಡಿ ಕ್ವಶನ್ ಪೇಪರ್ ಇಟ್ಕೊಳ್ಳೋದು, ಟೈಮ್ ಪೀಸ್ ಇಟ್ಕೊಳ್ಳೋದು, ಇಷ್ಟು ಟೈಮ್ ಒಳಗಡೆ ನಾನು ಬರಿತೀನಿ. ಬರೆಯೋಕ್ಕಾಗಲಿಲ್ಲ, ಎಲ್ಲೋ ನನ್ನ ದೋಷವಿದೆ, ಮತ್ತೆ ನೀವು ಆ ಸಮಯದೊಳಗೆ ಸರಿಯಾದ ಉತ್ತರವನ್ನು ಬರಿತೀರಾ ಅಂಥೇಳಿ ತಾವು ನೋಡ್ಕೊಳ್ಬೇಕು. ಹಾಗಾದರೆ ಅದು ಸಾಧ್ಯವಾಗ್ತದೆ. ಅದನ್ನೇ ಚಂಚಲಂ ಹಿ ಮನಃ ಕೃಷ್ಣ,
ಮನಸ್ಸು ಚಂಚಲವಾದದ್ದು, ಆ ಕಡೆ ಈ ಕಡೆ ಓಡುತ್ತೆ. ಆದ್ದರಿಂದ ಅದನ್ನು ಅಭ್ಯಾಸ ಬಲದಿಂದ ತಾವು ನಿಯಂತ್ರಣ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು. 4 ಗೋಡೆಗಳ ಮಧ್ಯೆ ಓದೋದಲ್ಲ, 4 ದಿಕ್ಕಿನಲ್ಲಿ ನೋಡಬೇಕು. ನಾವು 4 ದಿಕ್ಕಿನಲ್ಲಿ ನೋಡಬೇಕು ಅಂತಂದರೆ ಸ್ನೇಹಿತರ ಜೊತೆ, ಹಿರಿಯರ ಜೊತೆ ನೀವು ಅದರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ವಿಷಯ. ನಾನು ಭಾನುವಾರದ ದಿವಸ ನಮ್ಮ ಕೇರಳದ ಗವರ್ನರ್ ಅವರು ಆರಿಫ್ ಮೊಹಮ್ಮದ್ ಖಾನ್ ಅವರ ಒಂದು ಆರ್ಟಿಕಲ್ಲು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬಂದಿದೆ. ನನ್ನ ಒಬ್ಬಳು ಶಿಷ್ಯೆ ಅದರ ಬಗ್ಗೆ ಕೇಳಿದ್ಲು. ನನಗೆ ಬೇಕಾದಷ್ಟು ಮಕ್ಕಳು ನನ್ನಲ್ಲಿ ಇಂಟರ್ನೆಟ್ಟಲ್ಲಿ ಮಾತಾಡ್ತಾನೆ ಇರ್ತವೆ, ಅವಕ್ಕೆ ಗೈಡೆನ್ಸ್ ಕೊಡ್ತೀನಿ ನಾನು. ಇದು ಬೇಕಾಗಿತ್ತಾ, ಇಂತಹ ಆರ್ಟಿಕಲ್ ಬೇಕಾಗಿತ್ತಾ, ಆ ಸ್ಥಾನದಲ್ಲಿರೋರು ಇದನ್ನು ಯಾಕೆ ಮಾಡಬೇಕು ಅಂತಂದರು. ನಾನು ಆಕೆಗೆ ವರ್ಣನೆ ಮಾಡಿದೆ, ನನಗೆ ನಂದೇ ಆದರೆ ನಾನು ಇಂಥ ಮಾತುಗಳನ್ನು ಆಡೋದಿಲ್ಲ, ಅದಕ್ಕೆ ನಾನು ಇದನ್ನು ಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸೋದಿಲ್ಲ ಅಂತಂದರು. ನಾನು ಹೇಳಿದ ಒಂದು ಸಣ್ಣ ಮಾತು, ದೇರ್ ಇಸ್ ಎ ಥಿಂಗ್ ಕಾಲ್ಡ್ ಸ್ಟ್ಯಾಟಿಕ್ ಪೀಸ್, ದೇರ್ ಇಸ್ ಅನದರ್ ಪೀಸ್ ಕಾಲ್ಡ್ ಡೈನಮಿಕ್ ಪೀಸ್. ಸ್ಟ್ಯಾಟಿಕ್ ಪೀಸ್ನಲ್ಲಿ ನನಗೆ ಬೇಡ 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 ಅಂತೆಲ್ಲ ತ್ಯಜಿಸ್ಬಿಟ್ಟು ನಾನು ಏನೂ ರಿಯಾಕ್ಷನ್ ಮಾಡಲ್ಲ ಅಂತಂದ್ರೆ ಸಮಾಜದ ಪಾಡಕ್ಕೆ ಸಮಾಜ ಇರಲಿ ಅಂತಂದರೆ ನೀವು ಸನ್ಯಾಸಿಯಾಗಿ ಪರವಾಗಿಲ್ಲ. ಅದು ಸ್ಟ್ಯಾಟಿಕ್ ಪೀಸ್, ಯಾರು ಏನೇ ಅಂದರೂ ಸುಮ್ಮನೆ ಕೂತಿರ್ತೀನಿ ಅನ್ನೋದು. ಇಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಅವರಿಗೆ 2 ವ್ಯಕ್ತಿತ್ವ ಅಂಥೇಳಿ ನಾನು ಪರಿಗಣಿಸ್ತೇನೆ. ಒಂದು, ರಾಜ್ಯಪಾಲರಾಗಿ ಸಂವಿಧಾನಕ್ಕೆ ಬದ್ಧರಾಗಿ ಇರತಕ್ಕಂಥದ್ದು. ಇನ್ನೊಂದು, ವ್ಯಕ್ತಿಗತವಾಗಿ ಆರಿಫ್ ಮೊಹಮ್ಮದ್ ಖಾನ್ ಅವರಿಗೆ ತಮ್ಮದೇ ಆದ ವ್ಯಕ್ತಿತ್ವ ಇದೆ. TJS ಜಾರ್ಜ್ ಅವರು ಆ ಲೇಖನ ಬರೆದ್ರಾಗ ಪರ್ಸನಲ್ ಅಟ್ಯಾಕ್ ಮಾಡಿದ್ರು. ನೀನು ಯಾವುದೋ ಒಂದು ದೊಡ್ಡ ಮಿನಿಸ್ಟರ್ ಗಿರಿಯನ್ನು ಪಡೆಯೋದಕ್ಕೋಸ್ಕರ ಚಮಚಾಗಿರಿ ಮಾಡ್ತಾ ಇದೆಯಾ ಅನ್ನೋ ಥರ ಬರೆದ್ರು. ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಅಂತ ಹೇಳಿ ಬರೆದ್ರು. ಆಯ್ತೆ, ನಿನಗೆ ಈ ಗವರ್ನರ್ ಪದವಿ ಸಾಲದು, ಮಂತ್ರಿ ಪದವಿ ಅಧಿಕಾರ ಬೇಕು ಅಂಥೇಳಿ ಈ ರೀತಿಯ ಬಗೆಯ ಆರೋಪಗಳನ್ನು ಮಾಡಿದಾಗ ಸಾಧ್ಯವಾದರೆ ನೀವು ಕಳೆದ ಭಾನುವಾರದ ಆರಿಫ್ ಮೊಹಮ್ಮದ್ ಖಾನ್, ಹಿಸ್ ಎಕ್ಸಲೆನ್ಸಿ ಆರಿಫ್ ಮೊಹಮ್ಮದ್ ಖಾನ್ ಅವರ ಲೇಖನವನ್ನು ನೋಡಿ ಬಹಳ ಸೊಗಸಾಗಿದೆ. ಹಾಗೆ ನೀವು ಅಧಿಕಾರವನ್ನು ವಹಿಸಿದಾಗ ತಮ್ಮ ಸರಿಯಾದ ನೇರವಾದ ಮಾರ್ಗ ಇದ್ದಲ್ಲಿ ನಾನು ಬೇರೆಯವರಿಗೆ ಸಮಜಾಯಿಸಿ ಕೊಡಬೇಕಾಗಿಲ್ಲ. ಬೇರೆಯವರು ನಿಮ್ಮ ಮೇಲೆ ಕಲ್ಲು ತೂರಿದಾಗ ಅದೇ ಕಲ್ಲನ್ನು ಎತ್ತಿ ನಾನು ನಿಮ್ಮ ಮೇಲೆ ತೂರಬಲ್ಲೆ ಅನ್ನೋ ಒಂದು ಶಕ್ತಿಯನ್ನು ತೋರಿಸಿದಾಗ ನಿಮ್ಮ ಮೌಲ್ಯಾಂಕನ ಮಾಡುವವರು ಸಹ 10 ಬಾರಿ 100 ಬಾರಿ ಯೋಚನೆ ಮಾಡ್ತಾರೆ. ಆ ಗುಣವನ್ನು ನೀವು ಬೆಳೆಸ್ಕೊಳ್ಳಿ. ಈಗಲೂ ಅಷ್ಟೇ, ಏನು ರಾತ್ರಿ 12 ಗಂಟೆ ತನಕ ಓದ್ತಂದರೆ ಅವ್ರಿಗೆ ಇಷ್ಟು ಇರಲಿ ಇಲ್ಲದೆ ಹೋಗಲಿ, ನಾನು ಓದ್ತೀನಿ, ನನಗೆ ಅದು ಅನಿಸಿದೆ ಸರಿಯಾಗಿ. ಅಂತಹ ಕೆಲಸವನ್ನು ನೀವು ಮಾಡಿ ಜೀವನದ ಮೌಲ್ಯಗಳನ್ನು ನೀವು ಬೆಳೆಸ್ಕೊಳ್ಳಿ. ನಾನು ಸಹ ಬೆಂಗಳೂರಿಗೆ ಹೋಗಬೇಕಾಗಿದೆ, ಆದ್ದರಿಂದ ನನ್ನ ಈ ಚಿಕ್ಕ ಮಾತನ್ನು ನಾನು ಮುಗಿಸ್ತೀನಿ. ಮುಗಿಸೋ ಮುಂಚೆ ಕೋಚಿಂಗ್ ಸೆಂಟರ್ಸ್ ಬಗ್ಗೆ ಒಂದೆರಡು ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆ, ಮೈನಾರಿಟಿ ಕ್ಲಾಸಸ್ ಕಮಿಷನ್ ಇದೆ, ಜಾತಿವಾರು ಅನೇಕ ಮಂಡಳಿಗಳಿದೆ. ಆರ್ಯ ವೈಶ್ಯ ರಾಜ್ಯ ಸರ್ಕಾರದ ಮಂಡಳಿ ಇದೆ. ಹಾಗೆ ಇತ್ತೀಚೆಗೆ ವೀರಶೈವ ಮಂಡಳಿ ಬೇರೆ ಒಂದು ಮಾಡ್ತೀವಿ, ಕಾರ್ಪೊರೇಷನ್ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಸಹ ಇದೆ, ಅದರಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೇನೆ. ನಾನು ಮಾಡಿದ ಮೊದಲ ಕೆಲಸ, ನಮ್ಮ ಮೊದಲ ಔಟ್ಪುಟ್ ಏನು ಅಂತಂತಂದರೆ, ಒಂದು 800 ಜನ IAS ಅಭ್ಯರ್ಥಿಗಳನ್ನು ಆನ್ಲೈನ್ ಅಪ್ಲಿಕೇಶನ್ ತರಿಸಿ ಅವರನ್ನು ಆಯ್ಕೆ ಮಾಡಿ 4 ಜನ ರಿಟೈರ್ಡ್ ಡೈರೆಕ್ಟರ್ ಜನರಲ್ ಪೊಲೀಸ್, 2 ಅಂಬ್ಯಾಸಿಡರ್ಸು, 3 ಜನ IAS ಆಫೀಸರ್ಸ್ ಕರೆಸಿ ಅವ್ರ ಮೂಲಕ ಇಂಟರ್ವ್ಯೂ ಮಾಡಿ ನಾವು 150 ಜನನ ಆಯ್ಕೆ ಮಾಡಿ ಅವರಿಗೆ ನಾವು ನಮ್ಮ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಹಣ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ, ನಾವು ತರಬೇತಿಗೆ ಕಳಿಸಿದ್ದೇವೆ. ಹಾಗೆ ಎಲ್ಲ ಜಾತಿ ಧರ್ಮಗಳವರಿಗಿದೆ. ನೀವು ನೆಟ್ಟಲ್ಲಿ ಹುಡುಕಿ ನಿಮಗೆ ಸಿಗ್ತದೆ ಆ ತರಬೇತಿಯ. ಆದರೆ EWS ಇರಬೇಕು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರಬೇಕು. ಈಗ ಮೇಡಮ್ ಹೇಳಿದ್ರಲ್ಲ 8 ಲಕ್ಷದ ಒಳಗಡೆ ಇದ್ದರೆ ನಾನ್ ಕ್ರಿಮಿನಲ್, 8 ಲಕ್ಷಕ್ಕೆ ಮೇಲಿದ್ದರೆ ನೀವೇ ಓದ್ಕೊಳ್ಬೇಕು, ನೀವೇ ಕಾಸು ಖರ್ಚು ಮಾಡಬೇಕು.
ಅಂಥ ಅವಕಾಶಗಳು ತಮಗೆ ಬೇಕಾದಷ್ಟಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಪ್ರತಿ ವರ್ಷ ಇವರು ಡೆಕ್ಕನ್ ಹೆರಾಲ್ಡ್ ಹಾಗೂ ಪ್ರಜಾವಾಣಿಯವರು ಈ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯವಾದ ಕೆಲಸ. ಏಕೆಂತಂದರೆ ನಿಮ್ಮ ಮನಸ್ಸಿನ ಬಾಗಿಲನ್ನು ನಾನಾ ದಿಕ್ಕುಗಳಿಂದ ತೆರೆಯೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಕೀರ್ತಿಗೆ ಭಾಜನರು, ನಮ್ಮ ರವಿಯವರು ಹಾಗೂ HV ರಾಜೀವ್ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದಾರೆ. ಅವರ ಪ್ರತಿನಿಧಿಯಾಗಿ ಫಣೀಂದ್ರ ಅವರು ಬಂದಿದ್ದಾರೆ. ಅವರುಗಳೆಲ್ಲ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಮಕ್ಕಳೇ, ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.